ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿನಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಕಳ್ಳಾಟ ಜೋರಾಗ್ತಾ ಇದೆ. ಪೆಟ್ರೋಲ್ ಕೊರತೆಯ ವದಂತಿ ಆಗ್ತಾ ಇದ್ದಂತೆ ಇದೀಗ ಬೇರೆ ಬಂಕ್ಗಳಲ್ಲಿ ಪೆಟ್ರೋಲ್ ಆಗಿ ರಾಯಚೂರು ನಗರದಲ್ಲಿ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. 3-4 ಪೆಟ್ರೋಲ್ ಬಂಕ್ ಬಂದ್ ಆಗಿದೆಯಂತೆ. ಪೆಟ್ರೋಲ್ ಸಿಗಲ್ಲ ಅಂತ ಮಾಲೀಕರುಗಳೇ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಕೃತಕ ಪೆಟ್ರೋಲ್ ಅಭಾವ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಗ್ರಾಹಕರು ಆರೋಪ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನ ಅಲ್ಲಗಳೆಯೋಂಗಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಕಡೆ ಇದ್ರೂ ಕೂಡ ಇಲ್ಲ ಅಂತ ಈ ಸಮಸ್ಯೆಯನ್ನ ಕ್ರಿಯೇಟ್ ಮಾಡೋದು. ಅದಾದ್ಮೇಲೆ ಲೀಟರ್ಗೆ ಇಷ್ಟು ಅಂತ ಜಾಸ್ತಿ ಬೊಕ್ಕಸಕ್ಕೆ ತುಂಬಿಸ್ಕೊಳ್ಳುವ ಪ್ರಯತ್ನಗಳು ಆಗ್ತಾ ಇದೆಯಂತೆ. ಇದಕ್ಕೆ ಯಾರು ಕಣ್ಣಿಡಬೇಕು ಅಂದ್ರೆ ಅಲ್ಲಿನ ಜಿಲ್ಲಾಡಳಿತಗಳೇ ಕಣ್ಣಿಡಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ರಾಜ್ಯ ಸರ್ಕಾರ ಹೊಣೆ, ಕೇಂದ್ರ ಸರ್ಕಾರ ಹೊಣೆ ಅನ್ನೋಕ್ಕಾಗಲ್ಲ. ಜಿಲ್ಲಾಡಳಿತ ನೀವೇನು ಮಾಡ್ತಾ ಇರ್ತೀರಿ? ನಿಮ್ಮ ಜಿಲ್ಲೆಗಳಲ್ಲಿ ಇಂಥ ಕೃತಕ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸಿಲಿಂಡರ್ಗಳಿಗೆ, ಪೆಟ್ರೋಲ್ಗಳಿಗೆ ಅಂತ ಅಂದಾಗ ನೀವು ಅದನ್ನು ಮ್ಯಾನೇಜ್ ಮಾಡಬೇಕು. ಸಾಧ್ಯ ಅಂದರೆ ಮುಚ್ಚಿಸ್ಬಿಡಿ 1-2 ಕಡೆ. ಅವಾಗ ಬಾಯಿ ಮುಚ್ಕೊಂಡು ಓನರ್ಗಳು ಅಥವಾ ಬಂಕ್ನವರು ಸುಮ್ಮನೆ ಆಗ್ತಾರೆ. ಏನು ಕೆಲಸ ಕಾರ್ಯ ಬಿಟ್ಟು ಕ್ಯೂ ನಿಂತ್ಕೋಬೇಕು, ಸಿಲಿಂಡರ್ ಕ್ಯೂ ನಿಂತ್ಕೋಬೇಕು, ಪೆಟ್ರೋಲಿಗೆ ಕ್ಯೂ ನಿಂತ್ಕೋಬೇಕು ಅಂದರೆ ಸರ್ಕಾರ ಮತ್ತು ನೀವು ಪೆಟ್ರೋಲ್ ಅಭಾವನ ಕೃತಕ ಅಭಾವ ಸೃಷ್ಟಿಯಾಗಿದೆ. ದೇಶದಲ್ಲಿ ಪೆಟ್ರೋಲ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವುದು ಈ ರಾಜ್ಯದ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಾ ಇದೆನಾ ಯಾವ ರೀತಿಯಾಗಿ? ಅಥವಾ ನೀವು ಮತ್ತು ಪೆಟ್ರೋಲ್ ಮಾಲೀಕರು ಸೇರಿಕೊಂಡು, ಸರ್ಕಾರ ಮತ್ತು ನೀವು ಪೆಟ್ರೋಲ್ ಮಾಲೀಕರು ಸೇರಿಕೊಂಡು ದೇಶದ ಹಣವನ್ನು ಪಬ್ಲಿಕ್ನಿಂದ ಹಣ ದೋಚೋ ಒಂದು ಕುತಂತ್ರನ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸರ್ಕಾರ ಕೂಡಲೇ ಇದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟು ಯಾಜುಜ್ವಲಾಗಿ ಏನಿತ್ತಲ್ಲ ಮಾಮೂಲಿ ಪೆಟ್ರೋಲ್ ಸರಬರಾಜು ನೋಡ್ಕೋಬೇಕಾಗ್ಯದ. ಉಕ್ರೇನ್ ಮತ್ತು ಇಲ್ಲಿ ನೋಡಿದ್ರೆ ಬಂದಿದೆ. ಏನ್ ಸರ್ಕಾರ ಅದು ಗೊತ್ತಾಗ್ತಿಲ್ಲ. ಯಾವಾಗ ನೋಟ್ ಬ್ಯಾನ್ ಮಾಡ್ತಾರೋ, ಯಾವಾಗ ಗ್ಯಾಸ್ ಬಂದ್ ಮಾಡ್ತಾರೋ, ಯಾವಾಗ ಪೆಟ್ರೋಲ್ ಬಂದ್ ಮಾಡ್ತಾರೋ, ಯಾವ್ದು ಅಭಾವ ಇಲ್ಲ ಅಂತ ಹೇಳ್ತಾರ. ಪ್ರತಿಯೊಂದೊಂದು ಅಭಾವನೆ. ಅದು ಮುಂಚಿತವಾಗಿ ನಾವು ಒಂದು 15 ದಿನ ಮೊದಲು ಹೇಳಿದ್ದಂದ್ರೆ ಹಿಂಗ ಅಭಾವ ಆಗ್ತದೆ, ಎಚ್ಚರಿಕೆಯಿಂದ ಇರೋದ್ರೆ ನಾವು ಅದ್ರ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬಹುದು. ಈಗ ಡ್ಯೂಟಿಗೆ ಹೋಗೋರು ಯಾವ ತರ ಮಾಡ್ಬೇಕು, ಬಿಟ್ಟು ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲ ಭಯ. ಎಕ್ಸಾಮ್ ಇದೆ, ಮಕ್ಳಿಗೆ ಹೆಂಗ್ ಬಿಟ್ಟು ಬರ್ಬೇಕು? ಬಹಳ ಸಾಕಾಗ್ತೈತೆ. ಇಲ್ಲಿ ನೋಡಿದ್ರೆ ಬಂದಿದೆ. ಏನ್ ಸರ್ಕಾರ ಅದು ಗೊತ್ತಾಗ್ತಿಲ್ಲ. ಯಾವಾಗ ನೋಟ್ ಬ್ಯಾನ್ ಮಾಡ್ತಾರೋ, ಯಾವಾಗ ಗ್ಯಾಸ್ ಬಂದ್ ಮಾಡ್ತಾರೋ, ಯಾವಾಗ ಪೆಟ್ರೋಲ್ ಬಂದ್